ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆಯ ಗ್ರಹಣಕ್ಕೆ ಒಂದು ಮುಕ್ತಿ ಸಿಕ್ಬಿಡುತ್ತಾ ಅಂತ ಈಗಾಗಲೇ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಅನ್ನ ಕೊಡೋದಕ್ಕೆ ರೆಡಿಯಾಗಿದ್ದಾರಂತೆ. ರಾಜ್ಯದ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಗ್ರಹಣದ ವಾತಾವರಣ ಇತ್ತಲ್ಲ, ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ನೀಡಿದ್ರೆ ವಿಸ್ತರಣೆ ಪಕ್ಕಾ ಆಗುತ್ತಂತೆ. ಇವತ್ತು ಸಂಜೆ ದೆಹಲಿಗೆ ತೆರಳುತ್ತಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಈಗಿನ ಹಾಲಿ ಸಿಎಂ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಬಿಕೆ ಹರಿಪ್ರಸಾದ್ ಅವರು ಹೋಗ್ತಾರೆ. ಯಾರ ಪಟ್ಟಿಯ ಆಟ ಈ ಬಾರಿ ನಡೆಯುತ್ತೆ? ಇಷ್ಟು ದಿನಗಳ ಕಾಲ ಈ ಸಿಜೆಪಿ ಹೋರಾಟ, ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆ ಹೋರಾಟದಲ್ಲಿ ಕೇಂದ್ರದ ನಾಯಕರು ಬ್ಯುಸಿ ಇದ್ರು. ಮೊನ್ನೆ ಹೋಗಿ ಖಾಲಿ ಕೈಯಲ್ಲೇ ಎಲ್ಲ ನಾಯಕರು ವಾಪಸ್ ಬಂದರು. ಆದರೆ ಈಗ ಟೈಮ್ ಬಂದಿದೆ. ರಾಹುಲ್ ಗಾಂಧಿ ಅವರೆಲ್ಲಾದರೂ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲ ಏನು ಹಗ್ಗಜಗ್ಗಾಟಗಳು ನಡೀತಾ ಇತ್ತು, ನಾವು ಮಂತ್ರಿ ಆಗಬೇಕು, ನಮಗೆ ಅವಕಾಶ ಕೊಡಿ, ನಮ್ಮ ನಾಯಕನ ಮಾಡಿ ಅಂತ ಶಕ್ತಿ ಪ್ರದರ್ಶನ ಎಲ್ಲವೂ ನಡೀತಾ ಇತ್ತಲ್ಲ, ಅದಕ್ಕೆ ಬ್ರೇಕ್ ಬೀಳುತ್ತೆ. ಇವತ್ತು ಸಂಜೆನೆ ದೆಹಲಿಗೆ ಹೋಗ್ತಾರೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕೆಪಿಸಿಸಿಯ ಅಧ್ಯಕ್ಷರು ಹರಿಪ್ರಸಾದ್ ಅವರು ಕೂಡ ಹೋಗ್ತಾರೆ. ಈ ನಿಟ್ಟಿನಲ್ಲಿ ಯಾರ ಪಟ್ಟಿ ಫೈನಲ್ ಆಗುತ್ತೆ? ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಿದ್ದರಾಮಯ್ಯನವರು ಈ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಅವರು ನಾನೇ ಮುಂದುವರಿತೀನಿ ಅಂದರು. ನಂತರದಲ್ಲಿ ಸರ್ಕಾರವೇ ಬದಲಾಗ್ಬಿಡ್ತು. ಆದರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಂಪುಟ ಈಗ ಫುಲ್ ಆಗಬೇಕು. ರಾಜ್ಯದ ಜನ ಕೇಳ್ತಿದ್ದಾರೆ. ಸಾಕಷ್ಟು ಗೊಂದಲಗಳಿದೆ. ಸದ್ಯ ರಾಜ್ಯದಲ್ಲಿ ಮತ್ತೆ ಗರಿಗೆದರಿದೆ ಈಗ ಸಂಪುಟ ವಿಸ್ತರಣೆಯ ಸರ್ಕಸ್ಗಳು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬೆನ್ನಲ್ಲೇ ಇದು ಚುರುಕನ್ನ ಪಡ್ಕೊಂಡಿದೆ. ಸಚಿವರ ರಾಜೀನಾಮೆಯೊಂದಿಗೆ ಹೋರಾಟಕ್ಕೆ ಕಾಂಗ್ರೆಸ್ಸಿನ ನಾಯಕರು ಬ್ರೇಕ್ ಹಾಕಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ ನಮ್ಮ ರಾಜ್ಯದಿಂದ ಹೋಗುವ ನಾಯಕರು. ಕೇಂದ್ರದ ಹೈಕಮಾಂಡ್ ನಾಯಕರು ಬ್ಯುಸಿ ಇದ್ರು. ಅಲ್ಲಿ ಒಂದು ಕಡೆ ಸಂಸತ್ತಿನ ಅಧಿವೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತಯಾರಿ ಆಗಬೇಕು. ಎಷ್ಟು ದಿನಗಳ ಕಾಲ ಜಂತರ್ ಮಂತರ್ ಭಾಗದಲ್ಲಿ ವಿದ್ಯಾರ್ಥಿಗಳ ಹೋರಾಟ ಆಯಿತು. ಈಗ ಫ್ರೀ ಅಂತೂ ಆಗ್ತಾರೆ ಸ್ವಲ್ಪ ಮಟ್ಟಿಗೆ. ವಾಪಸ್ ಸೋಮವಾರದಿಂದ ಅಂದರೆ ನಾಳೆಯಿಂದ ಮತ್ತೆ ಸಂಸತ್ ಅಧಿವೇಶನಗಳು ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಇವೆಲ್ಲವನ್ನ ಮುಗಿಸ್ಕೊಳ್ಬೇಕು. ಈಗಾಗಲೇ 3 ಸುತ್ತಿನ ಮಾತುಕತೆಯನ್ನು ನಾಯಕರು ಮಾಡಿದ್ರು. ಈ ಸಭೆಯಲ್ಲೇ ಫೈನಲ್ ಲಿಸ್ಟ್ ಒಂದಿಷ್ಟು ಫೈನಲ್ ಆಗುವಂತ ಸಾಧ್ಯತೆ ಇದೆ. ಬಹುತೇಕ ನಾಳೆಯೊಳಗಾಗಿ ಅಂತಿಮ ಪಟ್ಟಿಗಳು ಸಿದ್ಧವಾಗಬಹುದು. ಇದೇ ವಾರದಲ್ಲಿ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತ ತೆರೆಮರೆಯ ಸರ್ಕಸ್ಗಳು ಕೂಡ ನಡೆದಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.